ಹಾಯ್ ಸ್ನೇಹಿತರೆ, ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ನಮಸ್ಕಾರಗಳು. ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ, ಆತ್ಮೀಯರೇ ತಮಗೆಲ್ಲ ಗೊತ್ತಿರುವ ಹಾಗೆ ಈಗಾಗಲೇ 10ನೇ ತರಗತಿಗೆ ಸಂಬಂಧಪಟ್ಟಂತೆ ಟಾಪಿಕ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಚರ್ಚೆ ಮಾಡ್ತಾ ಇದ್ದೇವೆ. ಇವತ್ತಿನ ಮೇನ್ ಟಾಪಿಕ್ ಈಗಾಗಲೇ ನಾವು ಲಾಸ್ಟ್ ವಿಡಿಯೋದಲ್ಲಿ ಸಹಿತ ಕೆಲವೊಂದು ಕ್ವಶನ್ಸ್ ಗಳನ್ನ ಚರ್ಚೆ ಮಾಡಿದ್ದೇವೆ. ಇವತ್ತು ಸಹಿತ ವಿದ್ಯುತ್ ಶಕ್ತಿ ಅನ್ನುವಂಥ ಟಾಪಿಕ್ ಮೇಲೆ ಸಂಭವನೀಯ ಪ್ರಶ್ನೆಗಳನ್ನ ನೋಡ್ತಾ ಇದ್ದೇವೆ. ಆಲ್ರೆಡಿ ರಿಪೀಟೆಡ್ ಕ್ವಶನ್ಸ್ ಗಳನ್ನ ನೋಡ್ತಾ ಇದ್ದೇವೆ. ಬನ್ನಿ ಹಾಗಾದ್ರೆ ಇವತ್ತಿನ ಪ್ರಶ್ನೆಗಳು ಏನೇನಿದಾವೆ ನೋಡೋಣ. ಸೊ ಮೊದಲನೇ ಪ್ರಶ್ನೆ ಏನಿದೆಪ್ಪ ಅಂದ್ರ, ಒಂದು ವಾಹಕದ ರೋಧ, ಒಂದು ವಾಹಕ ಇದೆ ರೀ, ಯಾವುದೋ ಒಂದು ಏನಿದೆ ಹೇಳ್ರಿ, ಒಂದು ವಾಹಕದ ಈ ರೀತಿ ಇದರ ಒಟ್ಟು ರೋಧ ಎಷ್ಟು ಕೊಟ್ಟಿದ್ದಾರೆ? 27 ಓಮ್. ಅದನ್ನು 3 ಸಮನಾಗಿ ಮಾಡಲಾಗಿದೆ ನೋಡ್ರಿ. ಒಂದು ತುಂಡ, ಎರಡು ತುಂಡ, 3 ಭಾಗಗಳಾಗಿ ಮಾಡಲಾಗಿದೆ. 3 ಭಾಗ ಅಂದ್ರೆ ಏನ್ ಹೇಳ್ರಿ? 27/3. 3 ಭಾಗ ಮಾಡಿದ್ವು ಅಂದ್ರ ಪ್ರತಿಯೊಂದು ಭಾಗದ ರೋಧ ಎಷ್ಟಾಗೈತೆ ಹೇಳ್ರಿ? 9 ಓಮ್ ಆಗ್ತಾ ಇದೆ. ಯಾಕ? 3 ಒಂದ್ಲೆ ರೀ, 3 9ಲೆ, ರೈಟ್. ಸೊ ನಂತರ ಆ 3 ತುಂಡಗಳು ಏನಿದಾವಲ್ಲ, ಒಂದು ತುಂಡಿದೆ ಇಲ್ಲಿ, ರೈಟ್. ಸೊ ನೆಕ್ಸ್ಟ್ ಇನ್ನೊಂದು ತುಂಡಿದೆ, ರೈಟ್. ಓಕೆ, 9 9 9 3 ರೋಧಗಳಿದಾವೆ. ಅವುಗಳನ್ನ ಸಮಾನಾಂತರವಾಗಿ ಜೋಡಿಸಿದಾಗ ಮಂಡಲದಲ್ಲಿ ಕಂಡು ಬರ್ತಕ್ಕಂಥ ಒಟ್ಟು ರೋಧ ಎಷ್ಟು ಅಂತ ಕೇಳಿದ್ದಾರೆ. ಸೊ ಸಮಾನಾಂತರವಾಗಿ ಜೋಡಿಸಿದಾಗ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸೂತ್ರ ಏನಿದೆ ಹೇಳ್ರಿ? 1/RP = 1/R1. 3 ರೋಧಗಳಿರೋದ್ರಿಂದ 3 ಸಲ ನಾನು ಬರಿತಾ ಇದ್ದೇನೆ R3, ರೈಟ್. ಸೊ ಈ ರೀತಿ ಬರೀಬಹುದು, ಹೌದಾ? 1/RP ಬೇಕಾಗಿದೆ ನಮಗ, ಹೌದಾ? P ಅಂದ್ರೆ ಪ್ಯಾರಲಲ್. 1/R1 ಅಂದ್ರೆ 9. ಎಲ್ಲವೂ ಸಮನಾಗಿದ್ದಾವೆ, ಎಲ್ಲವೂ ಏನಾಗಿದ್ದಾವೆ? ಸಮನಾಗಿದ್ದಾವೆ. ನೆನ್ಪಿಟ್ಕೊಳ್ಳಿ, 1/9 1/9 1/9, ರೈಟ್. ಸೊ ಈ ರೀತಿ ಸಮನಾಗಿದ್ದು ಅಂದ್ರೆ ಒಂದು ಫಾರ್ಮುಲಾ ಇದೆ. ಸೊ ದಟ್ ಈಸ್ ಏನಪ್ಪಾ ಅಂದ್ರ 1/RP = N/R ಅಂತ ನಮ್ಗೆ ಕರಿತಾ ಇದ್ದಾರೆ. ಆ ಫಾರ್ಮುಲಾನು ಸಹಿತ ಹಾಕ್ಬೋದು ನೋಡ್ರಲ್ಲ ಇಲ್ಲಿ. 1/RP ಅಥವಾ RP = R/, ಏನ್ ಹೇಳ್ರಿ? N ಅಂತಂದ ಏನ್ ಹಾಕ್ಬೋದು? ಹಾಕ್ಬೋದು ನಾವು ಉತ್ತರ, ರೈಟ್. ಸೊ R ಅಂದ್ರೆ ಒಂದು ರೋಧದ ಸಮಾನ ರೋಧ ಎಷ್ಟೈತಿ? 9. N ಅಂದ್ರೆ ಟೋಟಲ್ ರೋಧಗಳು ಎಷ್ಟು ಅದಾವ್ರಿ? 3 ಅದಾವ್ರಿ. 3 ಒಂದ್ಲೆ 3 ಮೂರ್ಲೆ. ಸೊ ಆನ್ಸರ್ ಎಷ್ಟು ಬಂತು? ಒಟ್ಟು ಮಂಡಲದಲ್ಲಿನ ರೋಧ ಎಷ್ಟಪ್ಪ ಅಂತ ಕೇಳಿದ್ರೆ 3/9 ಅಂತ ನಾವು ಕರಿತಾ ಇದ್ದೇವೆ, ರೈಟ್. ಸೊ ಸೂತ್ರ ಇದ್ರ ಮೂಲಕನೂ ಬಿಡಿಸಬಹುದು, ಇದ್ರ ಮೂಲಕನೂ ಸಹಿತ ಬಿಡಿಸಬಹುದು, ಎರಡು ಸೂತ್ರಗಳು. ಇದು ಕೇವಲ ಸಮ ಇದ್ದಾಗ ಮಾತ್ರ ರೋಧಗಳು ಸಮನಾಗಿ ಜೋಡಿಸೋದು, ಅಂದ್ರೆ ಸಮ ಇರಬೇಕು. ಇಲ್ಲಿ ಹೆಂಗ್ 9 9 ಇದಾವಲ್ರಿ, ಆ ರೀತಿ ಸಮವಾಗಿದ್ದಾಗ ಈ ಫಾರ್ಮುಲಾವನ್ನ ನೀವೇನ್ ಮಾಡಬಹುದು? ಯೂಸ್ ಮಾಡಬಹುದು ಸ್ನೇಹಿತರೆ, ನೆನ್ಪಿಟ್ಕೋರಿ. ಇಲ್ಲ ಬೇಡ ಡೈರೆಕ್ಟ್ ಹಿಂಗ್ ಬಿಡಿಸೋದು, ಹೌದಾ? ಸೊ ಯಾವ ರೀತಿ ಬಿಡಿಸ್ಬೋದು ನೋಡ್ರಿ? 1/RP. ಸೊ ಎಲ್ಲಾ ತರ ಛೇದ ಸೇಮ್ ಇರೋದ್ರಿಂದ ಲಸ 9 ಬರ್ತೈತಿ. 3 ಕೊಡ್ತಾವ, 1 + 1 + 1 ದಟ್ ಈಸ್ 3. ಉಲ್ಟಾ ಮಾಡಿ ಬರೋಣ, ವಿಲೋಮ ಮಾಡಿ ಬರೆದಾಗ 9/3 ಆಗ್ತಾ ಇದೆ. 3 1s 3 3s ದಟ್ ಈಸ್ ಏನ್ ಹೇಳ್ರಿ? 3 ಓಮ್. ಕ್ಲಿಯರ್ ಆಯ್ತಲ್ರಿ? ಸೊ ಎರಡು ಆನ್ಸರ್ಗಳು ಏನಾಗ್ತಾವ್ರಿ? ಸೇಮ್ ಬರ್ತಾ ಇದಾವೆ, ನೋ ಪ್ರಾಬ್ಲಮ್, ರೈಟ್. ಸೊ ಈ ಫಾರ್ಮುಲಾ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಇದು ಮಂಡಲದಲ್ಲಿನ ಸಮಾನಾಂತರವಾಗಿದ್ದಾಗ ಒಟ್ಟು ರೋಧ ಕಂಡಿಡ್ತಕ್ಕಂಥ ಸೂತ್ರ. ಇದು ಸಮರೋಧಗಳನ್ನ ಕೊಟ್ಟಾಗ ಸಮಾನಾಂತರವಾಗಿರ್ತಕ್ಕಂಥ ರೋಧಗಳನ್ನ ಜೋಡಿಸಿದ್ದೇ ಆದರೆ ಕಂಡಿಡ್ತಕ್ಕಂಥ ಫಾರ್ಮುಲಾ ನೆನಪಿರ್ಲಿ ನಿಮಗೆ, ರೈಟ್. 1 ಮಾರ್ಕಸ್ ಇರೋದ್ರಿಂದ ಡೈರೆಕ್ಟ್ ಆಗಿ ಈ ಫಾರ್ಮುಲಾ ಹಾಕಿ ಬಿಡಿಸಬಹುದು, ಕ್ಲಿಯರ್ ಆಗಿ ಸಿಗುತ್ತೆ ನಿಮಗೆ, ಹೌದಾ? ಬನ್ನಿ ನೆಕ್ಸ್ಟ್, R1 R2 R3 3 ರೋಧಗಳನ್ನ ಸಮಾಂತರವಾಗಿ ಜೋಡಿಸಲಾಗಿದೆ, ಪ್ಯಾರಲಲ್ ಆಗಿ ಜೋಡಿಸಿದ್ದಾರೆ. ಸೊ ಮಂಡಲದಲ್ಲಿ ಅಮ್ಮೀಟರ್ ಮತ್ತು ವೋಲ್ಟಾಮೀಟರ್ಗಳನ್ನು ಸಹಿತ ಏನ್ ಮಾಡಿದ್ದಾರೆ? ಜೋಡಿಸಿದ್ದಾರೆ. ಅಮ್ಮೀಟರ್ಗಳಿದಾವೆ, ಜೊತೆಗೆ ಏನ್ ಹೇಳ್ರಿ? ವೋಲ್ಟಾಮೀಟರ್ನು ಸಹಿತ ಏನ್ ಮಾಡಿದ್ದಾರೆ? ಸೊ ಜೋಡಿಸಿದ್ದಾರೆ. ಹಾಗಾದ್ರೆ ಈ ಮಂಡಲದ ಚಿತ್ರಣ ರಚಿಸಿ ವಿದ್ಯುತ್ ಪ್ರವಾಹದ ದಿಕ್ಕನ್ನ ತೋರಿಸ್ರಿ ಅಂತಂದು ಹೇಳಿದ್ದಾರೆ. ಚಿತ್ರ ತೆಗಿಬೇಕು, ಸಮಾಂತರವಾಗಿರೋದ್ರಿಂದ ಈಗಾಗಲೇ ನಿಮ್ಗೆ ಗೊತ್ತಿದೆ. ಸೊ 3 ರೀತಿ ನಾನು ಏನ್ ಮಾಡ್ತೀನಿ? ರೋಧಗಳಿದಾವೆ, ರೈಟ್. ಓಕೆ, ಸೊ 3 ರೋಧಗಳಿದಾವೆ. ದಟ್ ಈಸ್ ಫಸ್ಟ್ ಒನ್ ರೋಧ, ಇದು ಸೆಕೆಂಡ್ ರೋಧ, ಇದು ಥರ್ಡ್ ರೋಧ, ರೈಟ್. ಸೊ 3 ರೋಧಗಳನ್ನ ಸಮಾಂತರವಾಗಿ ಜೋಡಿಸಿದ್ದೇವೆ, ಕ್ಲಿಯರ್. ಸೊ ಇದಾದ ನಂತರ ನಾವು ಮಂಡಲದಲ್ಲಿ ಏನ್ ಮಾಡಬಹುದು? ಬ್ಯಾಟ್ರಿಯನ್ನ ಜೋಡಿಸಬಹುದು. ಬ್ಯಾಟ್ರಿಯನ್ನ ಕಂಪಲ್ಸರಿ ಜೋಡಿಸ್ಬೇಕಾಗ್ತದೆ. ಇದಾದ ನಂತರ ಕೀ ಜೋಡಿಸ್ಬೇಕಾಗ್ತದ. ಅಮ್ಮೀಟರ್ ಬೇಕಾದ್ರೆ ಇಲ್ಲಿ ಏನ್ ಮಾಡ್ಬೋದು ನೀವು? ಅಮ್ಮೀಟರ್ ಅನ್ನ ಜೋಡಿಸಬಹುದು ಈ ರೀತಿ. ಸೊ ವೋಲ್ಟಾಮೀಟರ್ನು ಸಹಿತ ಜೋಡಿಸಿರಂದರೆ ವೋಲ್ಟಾಮೀಟರ್ ನಾನು ಈ ರೀತಿ ಜೋಡಿಸ್ತಾ ಇದ್ದೇನೆ, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ದಟ್ ಈಸ್ ಏನಪ್ಪಾ ಅಂದ್ರ ಪಾಯಿಂಟ್ ಅಂತ ಹೇಳ್ತಾವೆ. ಸೊ ಪ್ಲಸ್ ಇಲ್ಲಿರೋದ್ರಿಂದ ವಿದ್ಯುತ್ ಪ್ರವಾಹದ ದಿಕ್ಕನ್ನ ತೋರಿಸಿರಂದರೆ, ಸೊ ಇಲ್ಲಿ ಬರೀಬೇಕು, ಇದು R1, ಇದು R2, ಇದು R3. ಸೊ ಈ ಕಡೆ ಏನ್ ಹೊಂಟೈತಿ? ಕರೆಂಟ್ ಹೊಂಟೈತಿ. ದಟ್ ಈಸ್ ಕರೆಂಟ್ ಡೈರೆಕ್ಷನ್, ದಿಕ್ಕು ಅಂತ. ಯಾಕ? ಈ ಕಡೆ ಪ್ಲಸ್ ಇದೆ ಅಂದ್ಕೊಳ್ಳಿ, ಪ್ಲಸ್ ಕಡೆನ ಏನಾಗ್ತದೆ? ವಿದ್ಯುತ್ ದಿಕ್ಕು ಇರ್ತಾ ಇದೆ. ಸೊ ನೆನ್ಪಿಟ್ಕೋರಿ, ರೈಟ್. ಸೊ ಈ ರೀತಿ ಇಲ್ಲಿ ಪ್ಲಸ್ ಬರ್ತಾ ಇದೆ, ಇಲ್ಲಿ ಮೈನಸ್, ಇಲ್ಲಿ ಪ್ಲಸ್ ಬರ್ತಾ ಇದೆ, ಇಲ್ಲಿ ಮೈನಸ್. ಸೊ ಈ ರೀತಿ ಏನಪ್ಪಾ ಆ ತರ ಸರ್ಕ್ಯೂಟ್ ಡಯಾಗ್ರಾಮ್ ಅನ್ನ ತೆಗೀರಿ ಅಂತ ಹೇಳಿದ್ದಾರೆ. ಸಿಂಪಲ್ ಆಗಿ ತೆಗಿಬಹುದು ಅಂತ ಹೇಳ್ತಾ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಸಮಾಂತರವಾಗಿ ರೋಧಗಳನ್ನ ಜೋಡಿಸುವುದು
ಅನುಕೂಲಗಳೇನು, ಜೋಡಿಸುವುದರಿಂದ ಆಗ್ತಕ್ಕಂಥ ಅನುಕೂಲಗಳು ಅಂದ್ರೇನ, ಸರಣಿ ರೂಪಕ್ಕಿಂತ ಪ್ರಶ್ನೆ ಹೆಂಗೂ ಕೇಳ್ಬೋದು ಇದನ್ನ, ಸರಣಿ ರೋಧಗಳ ಜೋಡಣೆಗಿಂತ ಸಮಾಂತರವಾಗಿ ರೋಧಗಳನ್ನ ಜೋಡಿಸುವುದು ಬಹಳಷ್ಟು ಅನುಕೂಲ. ಯಾಕೆ ಕೇಳ್ಬೋದು, ರೈಟ್. ಸೊ ಯಾಕೆ ಅಂದ್ರ ಇಲ್ಲಿ ನೋಡ್ರಿ ಪ್ರಶ್ನೆ, ಸರಣಿ ರೂಪ ಬದಲಾಗಿ ಸಮಾಂತರವಾಗಿ ಜೋಡಿಸಿದ್ದೆ ಆದ್ರೆ ಇಲ್ಲಿ ಯಾವ್ದಾದ್ರು ಒಂದು ಮಂಡಲ ಹಾಳಾಯ್ತಂದ್ರ ಉಳಿದು ಎಲ್ಲವೂ ಏನಾಗಿರ್ತಾವ, ಸ್ಟಾರ್ಟ್ ಇರ್ತಾವ. ಇದೊಂದು ಮಂಡಲ ಬಾದ್ ಆಯ್ತು, ನಾಶ ಆಯ್ತು, ಇವೆಲ್ಲ ಆಟೋಮೆಟಿಕ್ ಆಗಿ ಕರೆಂಟ್ ಈ ಕಡೆ ಹೊಂಟಿದೆ, ಇದು ಕರೆಂಟ್ ಈ ಕಡೆ ಹೊಂಟದ, ಕರೆಂಟ್ ಈ ಕಡೆ ಹೊಂಟದ, ಈ ಕಡೆ ಹೊಂಟದ. ಸೊ ಇದಕ್ಕೆ ನಾವು I1 ಅಂತ ಕರಿತಾವೆ, ಇದಕ್ಕೆ I2 ಅಂತ ಕರಿತಾ ಇದಾವೆ, ಇದು I3 ಅಂತ ಕರಿತಾ ಇದಾವೆ, ರೈಟ್. ಸೊ I1 ಪ್ರಾಬ್ಲಮ್ ಆಯ್ತು, I2 I3 ಸ್ಟಾರ್ಟ್ ಇರ್ತಾ ಇದೆ. ಎರಡನೇದು, ಯಾವ್ದು ಸ್ಟಾರ್ಟ್ ಇದೆ ಅದು ನಮ್ಗೆ ಗೊತ್ತಾಗ್ತದ, ಯಾವ್ದು ಬಂದ್ ಆಗ್ಯದ, ಯಾವ್ದು ನಾಶ ಆಗ್ಯದ ಬೇಗನೆ ಗೊತ್ತಾಗ್ಬಿಡ್ತದೆ, ಯಾಕಂದ್ರೆ ವರ್ಕಿಂಗ್ ಇರುವುದಿಲ್ಲ. ಸೊ ಬೇಗನೆ ನಮಗ್ ಸಿಗ್ತಾ ಇದೆ ಸಮಾಂತರವಾಗಿ ಜೋಡಿಸೋದ್ರಿಂದ. ಸೊ ಬೇಗನೆ ನಾಶವಾಗಿರ್ತಕ್ಕಂಥ ಮಂಡಲವನ್ನ ಪತ್ತೆ ಹಚ್ಚಬಹುದು, ಅದ ಟೈಮನ್ನ ಉಳಿತಾಯ ಮಾಡಬಹುದು. ಜೊತೆಗೆ ಇಲ್ಲೇನಾಗಿರ್ತಪ್ಪ ಅಂದ್ರೆ ವಿದ್ಯುತ್ ರೋಧನು ಸಹಿತ ಕಡಿಮೆ ಆಗಿರ್ತಾ ಇದೆ, ನೆನ್ಪಿಟ್ಕೊಳ್ಳಿ. ವಿದ್ಯುತ್ ರೋಧ ಕಡಿಮೆ ಆಗಿರ್ತಾ ಇದೆ. ನೆಕ್ಸ್ಟ್ ನಾಶವಾಗಿರ್ತಕ್ಕಂಥ ರೋಧವನ್ನ ಪತ್ತೆ ಹಚ್ಚಬಹುದು ಬೇಗನೆ, ಹೌದಾ. ಸೊ ಒಂದು ಮಂಡಲ ಹಾಳಾದ್ರೆ ಉಳಿದಂತ ಮಂಡಲಗಳೇನದಾವು ಆಟೋಮೆಟಿಕ್ ಸ್ಟಾರ್ಟ್ ಇರ್ತಾ ಇದಾವೆ. ದಟ್ ಈಸ್ ಏನಪ್ಪಾ ಅಂದ್ರೆ ಆ ಮೇನ್ ರೀಸನ್. ಸೊ ಅವುಗಳನ್ನ ನಾವು ಇಲ್ಲಿ ಬರಿಬೇಕು. ಏನ್ ಹೇಳ್ರಿ, ಒಂದು ಮಂಡಲ ಹಾಳಾದರೆ, ನೋಡ್ರಿ ಆನ್ಸರ್ ಯಾವ ರೀತಿ ಬರಿಬೇಕು, ಒಂದು ಮಂಡಲ ಹಾಳಾದರೆ ಅಥವಾ ನಾಶವಾದರೆ, ಹಾಳಾದರೆ ಉಳಿದ ಮಂಡಲಗಳು ಕಾರ್ಯನಿರ್ವಹಿಸುತ್ತವೆ ತಮ್ಮ ಕೆಲಸವನ್ನ ತಾವು. ನಮ್ಮ ಮನೆಯಲ್ಲಿ ಒಂದು ಬಲ್ಬ್ ಹೋಯ್ತು ಅಂದ್ರ ಟಿವಿ ಸ್ಟಾರ್ಟ್ ಆಗ್ತದ, ಬೇರೆ ರೂಮ್ನ್ಯಾಗ ಕಂಪ್ಯೂಟರ್ ಸ್ಟಾರ್ಟ್ ಇರ್ತದ, ನೋ ಪ್ರಾಬ್ಲಮ್, ಎಲ್ಲಾನು ಬಂದ್ ಆಗಂಗಿಲ್ಲ, ರೈಟ್. ಇನ್ನು ಎರಡನೇದ, ಸೊ ಹಾಳಾದ ಮಂಡಲವನ್ನ ಬೇಗನೆ ಗುರುತಿಸಬಹುದ್ರಿ. ಹಾಳಾದ ಮಂಡಲವನ್ನು ಏನ್ ಮಾಡ್ಬೋದು, ಬೇಗನೆ ಪತ್ತೆ ಹಚ್ಚಬಹುದು. ಪತ್ತೆ ಹಚ್ಚಬಹುದು. ನೋಡ್ರಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಪಾಯಿಂಟ್ಗಳಿದಾವೆ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ, ಹೌದಾ. ಸೊ ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮಂಡಲಗಳಲ್ಲಿ ವಿದ್ಯುತ್ ರೋಧ ಕಡಿಮೆ ಆಗಿರ್ತದ್ರಿ, ಅಡಚಣೆ ಇರಂಗಿಲ್ಲ. ವಿದ್ಯುತ್ ರೋಧ ಏನಾಗಿರ್ತದ, ಕಡಿಮೆ ಆಗಿರ್ತದೆ ಸಮಾಂತರವಾಗಿ ಜೋಡಿಸೋದ್ರಿಂದ. ವಿದ್ಯುತ್ ರೋಧ ಕಡಿಮೆ ಆಗಿರ್ತಾರ, ಬಿಲ್ ಹೆಚ್ಚಿಗೆ ಬರಂಗಿಲ್ಲ, ನೆನ್ಪಿಟ್ಕೋರಿ. ವಿದ್ಯುತ್ ರೋಧ ಕಡಿಮೆ ಆಗಿರ್ತೈತಿ, ವಿದ್ಯುತ್ ಪ್ರವಾಹ ಹೆಚ್ಚಾಗಿರ್ತಾ ಇದೆ, ನೆನ್ಪಿಟ್ಕೋರಿ. ವಿದ್ಯುತ್ ಪ್ರವಾಹ ಏನಾಗಿರ್ತದೆ, ಹೆಚ್ಚಾಗಿರುತ್ತದೆ, ನೆನ್ಪಿಟ್ಕೋರಿ. ವಿದ್ಯುತ್ ಪ್ರವಾಹ ಇಲ್ಲಿ ಏನಾಗಿರ್ತದೆ, ಹೆಚ್ಚಾಗಿ ಬರೀಬೇಕು. ಸರಣಿಗಿಂತ ಸಮಾಂತರ ರೋಧಗಳ ಜೋಡಣೆ ಬಹಳಷ್ಟು ಅನುಕೂಲಕರವಾಗಿರ್ತಾ ಇದಾವೆ. ಯಾಕೆ ಅಂದ್ರೆ ಈ ಎಲ್ಲಾ ಪಾಯಿಂಟ್ಗಳನ್ನ ನಾವು ನೋಡ್ತಾ ಇದ್ದೇವೆ. ಕ್ಲಿಯರ್ ಆಯ್ತಲ್ರಿ, ಇಂಟ್ರೆಸ್ಟಿಂಗ್ ಇದೆ ಅಂತ ಹೇಳ್ತಾ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಜೌಲ್ನ ಉಷ್ಣೋತ್ಪನ್ನ ಪರಿಣಾಮಕ್ಕೆ ಸಂಬಂಧಿಸಿದಂತೆ ಉಷ್ಣದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳನ್ನ ತಿಳಿಸ್ರಿ ಅಂತಂದು ಹೇಳಿದ್ದಾರೆ. ಉಷ್ಣೋತ್ಪನ್ನ ಪರಿಣಾಮದ ಸೂತ್ರವನ್ನ ಬರಿಬೇಕು. ಮೊದಲ ಸೂತ್ರ ಕ್ಲಿಯರ್ ಆಗಿ ಬರಿಬೇಕು. ಈಗಾಗಲೇ ನಾನು ಹೇಳಿದ್ದೇನೆ, H = ಏನ್ ಹೇಳ್ರಿ, I² RT ಬರಿಬೇಕಲ್ಲ ವಾಕ್ಯದ. ಜೌಲ್ನ ಉಷ್ಣೋತ್ಪನ್ನ ಪರಿಣಾಮಕ್ಕೆ ಸಂಬಂಧಿಸಿದ ಸೂತ್ರ ಅಂತಂದು ವಾಕ್ಯ ಬರದ ಅದ್ರ ಮುಂದೆ ಇದನ್ನು ಬರಿಬೇಕು. ಇನ್ನ ಪ್ರಭಾವ ಬೀರುವ ಅಂಶಗಳು ಅಂತಂದು ಬರಿಬೇಕು. ಪ್ರಭಾವ ಬೀರುವ ಅಂಶಗಳು ಅಂತಂದ ಸೊ ಒಂದೊಂದಾಗಿ ಬರಿಬೇಕು. ಯಾಕೆ 2 ಅಂಕಗಳ ಪ್ರಶ್ನೆ ಇರೋದ್ರಿಂದ ಸೊ 1ನೇ ಪಾಯಿಂಟ್ ಏನ್ ಬರಿಬೇಕು ಹೇಳ್ರಿ, ಉಷ್ಣವು ಹಿಂಗ್ ಬರೀಬೋಣ. ಉಷ್ಣವು ನಾನು ಶಾರ್ಟ್ ಕಟ್ ದಾಗಿ ಇಲ್ಲಿ ಹೇಳ್ತೇನೆ. 1ನೇದ ಉಷ್ಣವು, ವಾಹಕದಲ್ಲಿ ಉಂಟಾಗುವ ಉಷ್ಣವು ವಾಹಕದಲ್ಲಿ ಹರಿಯುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ವಾಕ್ಯ ಬರದ ಈ ಪಾಯಿಂಟ್ ಅನ್ನ ಬರಿಬೇಕು. 2ನೇದ ವಾಹಕದಲ್ಲಿ ಉಂಟಾಗ್ತಕ್ಕಂಥ ಉಷ್ಣವು ವಾಹಕದಲ್ಲಿ ಕಂಡು ಬರುವ ವಿದ್ಯುತ್ ರೋಧಕ್ಕೆ ನೇರ ಅನುಪಾತದಲ್ಲಿರುತ್ತದೆ, ಹೌದಾ. 2ನೇದು. ನೆಕ್ಸ್ಟ್ 3ನೇದು, ವಾಹಕದಲ್ಲಿ ಕಂಡು ಬರ್ತಕ್ಕಂಥ ಉಷ್ಣ ಶಕ್ತಿಯು ವಿದ್ಯುತ್ ಪ್ರವಾಹದ ಸಮಯಕ್ಕೂ ಸಹಿತ ಏನಾಗಿರ್ತದೆ, ನೇರ ಅನುಪಾತದಲ್ಲಿ ಇರ್ತಾ ಇದೆ ಅನ್ಬೇಕು. ಈ ಸೂತ್ರವನ್ನ ಬರಿಬೇಕು, ರೈಟ್. ಸೊ ಈ ರೀತಿ ಎಕ್ಸ್ಪ್ಲನೇಷನ್ ಮಾಡ್ಬೇಕಾಗ್ತದೆ. ಅರ್ಥ ಆಯ್ತಲ್ರಿ? ಓಕೆ, ಸಾರಿ. ಓಕೆ, ಒಂದು ಪ್ರಶ್ನೆ ಇದೆ. ಒಂದು ರೆಫ್ರಿಜರೇಟರ್ನ ಸಾಮರ್ಥ್ಯ 400 ವ್ಯಾಟ, ಇದನ್ನ ದಿನಕ್ಕೆ 8 ಗಂಟೆ ಬಳಸ್ತಾ ಇದ್ದಾರೆ. ಎಷ್ಟು ಗಂಟೆ ರೀ? 8 ಗಂಟೆ ಬಳಸ್ತಾ ಇದ್ದಾವೆ. ಅದೇ ರೀತಿ 750 ವ್ಯಾಟ್ ಇರ್ತಕ್ಕಂತ ಒಂದು ಇರುವ ಒಂದು ಇಲ್ಲಿ ಬರಿಬೇಕಾಗಿತ್ತು ಒಂದು ಇಸ್ತ್ರಿ ಪೆಟ್ಟಿಗೆ ಅಂತ ಇದೆ. ಒಂದು ಇಸ್ತ್ರಿ ಪೆಟ್ಟಿಗೆ ಸೊ ದಿನಕ್ಕೆ ಏನ್ ಮಾಡ್ತದಪ್ಪ ಅಂತ ಕೇಳಿದ್ರೆ, ಇಸ್ತ್ರಿ ಪೆಟ್ಟಿಗೆ ದಿನಕ್ಕೆ 2 ಗಂಟೆಗಳ ಕಾಲ ಬಳಸ್ತಾ ಇದ್ದಾರೆ. ನೋಡ್ರಿ, ಫ್ರಿಡ್ಜ್ ಪ್ರತಿದಿನ 8 ಗಂಟೆ 8 ಗಂಟೆವರೆಗೆ ಸ್ಟಾರ್ಟ್ ಇರ್ತಾ ಇದೆ. ಇಸ್ತ್ರಿ ಪೆಟ್ಟಿಗೆ ಪ್ರತಿದಿನ 2 ಗಂಟೆ ಸ್ಟಾರ್ಟ್ ಇರ್ತಾ ಇದೆ. ಒಂದು ತಿಂಗಳ ತನಕ ನಾವು ಬಳಸ್ತಾ ಇದ್ದಾವೆ. 1 ಕಿಲೋ ವ್ಯಾಟ್ಗೆ 3 ರೂಪಾಯಿ ಅಂತ ಅಮೌಂಟ್ ಕೊಟ್ಟಿದ್ದಾರೆ. ಹಾಗಾದ್ರೆ
ತುಂಬಬೇಕಾದ ವೆಚ್ಚ ಅಥವಾ ಬಿಲ್ ಎಷ್ಟಂತ ನಿಮಗೆ ಕೇಳಿದ್ದಾರೆ ಪ್ರಶ್ನೆ. ಸೊ ಹಾಗಾಗಿ ಫಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರ ಸೊ ನಾವು ರೆಫ್ರಿಜರೇಟರ್ ಅನ್ನು ನೋಡ್ಬೇಕಾಗ್ತದೆ, ನೆನ್ಪಿಟ್ಕೋರಿ. ನೋಡಿ ರೆಫ್ರಿಜರೇಟರ್ ಏನೇನು ಕೊಟ್ಟಿದ್ದಾರೆ ಅನ್ನೋದು ಬರ್ಕೋಬೇಕು. ಸೊ ಮೂಲಮಾನಗಳು ಕ್ಲಿಯರ್ ಆಗಿ ಗೊತ್ತಿರಬೇಕು. ಸಾಮರ್ಥ್ಯ ಕೊಟ್ಟಿದ್ದಾರೆ ಅಂದ್ರೆ ಪಿ ಕೊಟ್ಟಿದ್ದಾರೆ. ಪಿ ಎಷ್ಟಿದೆ? 400 ವ್ಯಾಟ್ ಇದೆ. ಎಷ್ಟು ಗಂಟೆ ರೀ? ದಿನಕ್ಕ 8 ಗಂಟೆ ಇಂಟು 30 ಬರಿಬೇಕು. ಬಿಕಾಸ್ ಯಾಕೆ ಹೇಳ್ರಿ, ಒಂದು ತಿಂಗಳು ಬರಿತಾ ಇದಾವೆ. 8 ಮೂರ್ಲೆ ಎಷ್ಟು? 24, 240 ಗಂಟೆ ಹವರ್ಸ್. ಹಾಗಾದ್ರೆ ಇದ್ರದ್ದು ಒಟ್ಟು ವಿದ್ಯುತ್ ಶಕ್ತಿ ಎಷ್ಟೈತೆ ಹೇಳ್ರಿ? ಇದ್ರದ್ದು ಒಟ್ಟು ವಿದ್ಯುತ್ ಶಕ್ತಿ ಎಷ್ಟಾಗ್ತದ? ಪಿ ಇಂಟು ಟಿ. ಸೊ ಪಿ ಅಂದ್ರೆ ಏನ್ ಹೇಳ್ರಿ? 400 ಇಂಟು 240. ಕ್ಲಿಯರ್? ಸೊ 24 ಎರಡ್ಲಿ ಎಷ್ಟು ಹೇಳ್ರಿ? 48, 2 ಒಂದು 3 0 ಅದು 2 0 ಅದು 3 0. ಸೊ ಇದು ರೆಫ್ರಿಜರೇಟರ್ ಆಯ್ತು. ಇನ್ ನೆಕ್ಸ್ಟ್ ಇಸ್ತ್ರಿ ಪೆಟ್ಟಿಗೆ ಒಂದು ಕೊಟ್ಟಿದ್ದಾರೆ. ಇಸ್ತ್ರಿ ಪೆಟ್ಟಿಗೆದು ಸಹಿತ ಬೇರೆನಾ ಸಪ್ರೇಟ್ ಆಗಿ ಕಂಡು ಹಿಡ್ಕೋಬೇಕಾಗ್ತದೆ ಸ್ನೇಹಿತರೆ, ನೆನ್ಪಿಟ್ಟುಕೋರಿ. ಇಸ್ತ್ರಿ ಪೆಟ್ಟಿಗೆ ಪಿ ಇಸ್ ಈಕ್ವಲ್ ಟು 750 ವ್ಯಾಟ್ ಇದೆ. ಟೋಟಲ್ ಟೈಮ್ ಎಷ್ಟಿದೆ ಹೇಳ್ರಿ? ದಿನಕ್ಕೆ 2 ಗಂಟೆ 30 ದಿನ ಅಂದ್ರೆ ಎಷ್ಟಾಯ್ತು? 60 ಅವರ್ಸ್ ಆಯ್ತು. ಬಳಸುವ ಎಲೆಕ್ಟ್ರಿಕ್ ಎನರ್ಜಿ ಎಷ್ಟಿದೆ ಹೇಳ್ರಿ? ಪಿ ಇಂಟು ಟಿ. ಸೊ ಪಿ ಇಂಟು ಟಿ ಅಂದ್ರೆ 750 ಇಂಟು 60 ಅನ್ನು ಕರಿತಾ ಇದ್ದಾವೆ. ಹೌದಾ? ಎಸ್, 60 ಅನ್ನು ಕರಿತಾ ಇದ್ದಾವೆ, ನೆನ್ಪಿಟ್ಟುಕೋರಿ. ಇಲ್ಲಿ ತಪ್ಪಿದ್ರೆ 24 ನಾಲ್ಕಲೇ ಬರಿಬೇಕಿದು. ಸಾರಿ, ಹಿಂಗಾದ ಗಡಬಡ ಗದ್ಲ ಐತಿ. ಗಡಬಡ ಗದ್ಲ ಆಗ್ತದ, ಗಡಬಡ ಗದ್ಲ ಆಗ್ಬಾರ್ದು ಪ್ರಶ್ನೆ, ಹೌದಲ್ರಿ? ಎಸ್, 24 ನಾಲ್ಕಲೇ 16 96 ಆಗ್ತದ. 96,000 ಏನ್ ಹೇಳ್ರಿ? ಏನಿದು 96,000 ಏನು? ಯಾವ್ದು? ವ್ಯಾಟ್ ಅವರ್ ಆಗ್ತದ, ಕಿಲೋ ವ್ಯಾಟ್ ಅವರ್ ಆಗ್ತದೆ. ಯಾಕ ವ್ಯಾಟ್ ಅವರ್ ಅದ ಅನ್ಕೊಳ್ಳಿ, ವ್ಯಾಟ್ ಅವರ್ ಬರಿಬೇಕಲ್ರಿ? ಎಸ್. 6 5 30, 6 7 42, 1 3 45, 00 ವ್ಯಾಟ್ ಅವರ್ ಆಯ್ತು. ವ್ಯಾಟ್ ಅವರ್ ಆಯ್ತು. ಅಥವಾ ಜೌಲ್ ಅಂತ ಬರಿಬಹುದು. ವ್ಯಾಟ್ ಅವರ್ ಬರಿಬಹುದು. ಇಲ್ಲಾಂದ್ರೆ ನೀವು ಬೇಕಾದ್ರೆ ವ್ಯಾಟ್ ಅವರ್ ಅಂದ್ರೆ ಏನ್ ಹೇಳ್ರಿ? ದಟ್ ಈಸ್ ಜೌಲ್ ಅಂತಂದು. ಯಾಕ ವಿದ್ಯುತ್ ಶಕ್ತಿನ ಜೌಲ್ಗಳಲ್ಲಿ ಅಳತೆ ಮಾಡ್ತಾ ಇದ್ದಾವೆ. ಬಟ್ ನಮಗೇನು ಕೊಟ್ಟಿದಾರಪ್ಪ ಅಂದ್ರೆ 1 ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ಏನ್ ಪಾಯಿಂಟ್ ಕೊಟ್ಟಿದ್ದಾರೆ? ಸೊ ಒಟ್ಟು ಎಷ್ಟೈತೆ ಹೇಳ್ರಿ? ಎರಡು ತರದ್ದು ಕೂಡಿಸಿದ್ರೆ ಒಂದು 96,000 ಇದೆ, ಪ್ಲಸ್ ಇನ್ನೊಂದು ಎಷ್ಟೈತೆ ಹೇಳ್ರಿ? 45,000 ಇದೆ. ಎಷ್ಟಿದೆ ಹೇಳ್ರಿ? 45,000 ಜೌಲ್ಗಳಿದಾವೆ. 3 0 3 0 ಬರ್ದು 6 5 ಎಷ್ಟು? 11, 9 4 13, 14. ಎಷ್ಟು ಜೌಲ್ ಐತ್ರಿ? 1,41,000 ಜೌಲ್ ಐತಿ. ಬಟ್ ವಿದ್ಯುತ್ ಶಕ್ತಿಯ ವ್ಯವಹಾರಿಕ ಏಕಮಾನ ಯಾವ್ದು ಹೇಳ್ರಿ? ಕಿಲೋ ವ್ಯಾಟ್ ಅವರ. ಕಿಲೋ ವ್ಯಾಟ್ ಅವರಿಂದ ಇದಕ್ಕೆ ಎಷ್ಟಲೇ ಭಾಕಾರ ಮಾಡ್ಬೇಕು? ನಾವು 1000ಲೇ ಭಾಕಾರ ಮಾಡ್ಬೇಕು. 1000 ಕ್ಯಾನ್ಸಲ್ ಆಯ್ತು. ಸೊ ಅವರ 141 ಕಿಲೋ ವ್ಯಾಟ್ ಅವರ್ ಬಂತು. 141 ಕಿಲೋ ವ್ಯಾಟ್ ಅವರ್ ಬಂತು. ನಮ್ದು ಟೋಟಲ್ ಎಷ್ಟು ಸುಟ್ಟಿ ಕೇಳ್ರಿ? ಈಗ 141 ಕಿಲೋ ವ್ಯಾಟ್ ಅವರ್ ಸುಟ್ಟಿದೆ, ಖರ್ಚಾಗಿದೆ ವಿದ್ಯುತ್ ಶಕ್ತಿ. ಹಾಗಾರ ನೋಡ್ರಿ, ಹಂಗಾರೆ ಒಟ್ಟು ತಗುಲುವ ವೆಚ್ಚ ಎಷ್ಟು ಹೇಳ್ರಿ? ಬರಿಬೇಕಲ್ಲ. ತಗುಲುವ ವೆಚ್ಚ 141 ಇಂಟು 3. ಯಾಕ 1 ಕಿಲೋ ವ್ಯಾಟ್ ಅವರ್ಗೆ ಎಷ್ಟಿದೆ ಹೇಳ್ರಿ? 3 ರೂಪಾಯಿ ಇದೆ. ಹಾಗಾದ್ರೆ 3 1 3 3 4 12, 3 1 3 423 ರೂಪಾಯಿ. ಸೊ ತಗಲ್ತಕ್ಕಂತ ಬಿಲ್ ಎಷ್ಟು ಹೇಳ್ರಿ? 423 ಅಂತ ನಾವು ಕರಿತಾ ಇದ್ದಾವೆ. ವಾಕ್ಯದಾಗ ಬರಿಬೇಕಾಗ್ತಾ ಇದೆ. ಕ್ಲಿಯರ್ ಆಯ್ತಲ್ರಿ? ಎಸ್, ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. ವಿದ್ಯುತ್ ವಿಭವಾಂತರದ ಅಂತಾರಾಷ್ಟ್ರೀಯ ಏಕಮಾನ ಮತ್ತು ಅದನ್ನ ಅಳಿತಕ್ಕಂತ ಸಾಧನ ಯಾವುದು ಅಂತ ಕೇಳಿದರೆ ಸಿಂಪಲ್ ಇದಾರೆ. SI ಯೂನಿಟ್ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೇನೆ ಲಾಸ್ಟ್ ವಿಡಿಯೋದಲ್ಲಿ ಸಹಿತ. SI ಯೂನಿಟ್ ಏನ್ ಬರ್ತದೆ ಹೇಳ್ರಿ? ವೋಲ್ಟ್ ಬರ್ತಾ ಇದೆ. ಯಾವ್ದು ಹೇಳ್ರಿ? ಪಿ ದಿಂದ ಗುರ್ತ ಮಾಡ್ತಾ ಇದಾವೆ, ದಟ್ ಈಸ್ ವೋಲ್ಟ್ ಅಂತ ನಾವು ಕರಿತಾ ಇದ್ದಾವೆ, ನೆನ್ಪಿಟ್ಕೊಳ್ಳಿ. SI ಮಾನ್ ಏನ್ ಹೇಳ್ರಿ? ವೋಲ್ಟಾ. ಸೊ ಡಿವೈಸ್ ಅಥವಾ ಅಳೆಯುವ ಸಾಧನ ಕೇಳಿದರೆ, ಅಳೆಯುವ ಸಾಧನ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಯಾವುದು? ವೋಲ್ಟ್ ಮೀಟರ್ ಅಂತ ನಾವು ಕರಿತಾ ಇದ್ದಾವೆ. ಯಾವುದು? ವೋಲ್ಟ್ ಮೀಟರ್, ವೋಲ್ಟಾ ಮೀಟರ್ ಅಥವಾ ವೋಲ್ಟ್ ಮೀಟರ್ ಅಂತ ನಾವು ಕರಿತಾ ಇದ್ದಾವೆ. ಒಂದಕ್ಕೆ ಏನಾದ್ರು ಸೂತ್ರ ಇಲ್ಲ ಅವ್ರಿಗೆ ಕೇಳ್ರಿ ಅಂದ್ರೆ ಸೂತ್ರನೂ ಸಹಿತ ಸ್ವಲ್ಪ ಗೊತ್ತಿರಲಿ. P is equal to W divided by ಏನ್ ಹೇಳ್ರಿ? Q ಅಂತ ನಾವು ಕರಿತಾ ಇದ್ದಾವೆ. W ಅಂದ್ರೆ ಕೆಲಸ, Q ಅಂದ್ರೆ ವಿದ್ಯುತ್ ಆವೇಶಗಳು. ಸೂತ್ರ ಎಲ್ರಿ ಕೇಳ್ರೆ ಸ್ವಲ್ಪ ಗೊತ್ತಿರಲಿ ನಿಮಗೆ, ಹೌದಾ? ಎಸ್, ಓಕೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ. ಮಂಡಲದಲ್ಲಿ ಒಟ್ಟು ರೋಧ ಮತ್ತು ವಿದ್ಯುತ್ ಪ್ರವಾಹವನ್ನ ಕಂಡುಹಿಡಿಯಿರಿ. ಕೊಟ್ಟಿರ್ತಕ್ಕಂಥ ಮಂಡಲದಲ್ಲಿ ಒಟ್ಟು ರೋಧ ಮತ್ತು ಒಟ್ಟು ವಿದ್ಯುತ್ ಪ್ರವಾಹವನ್ನ ಕಂಡುಹಿಡಿಯಿರಿ ಅಂದರೆ ಸೊ ಏನೇನು ಕೊಟ್ಟಿದ್ದಾರೆ? ನಮಗೆ 3 ರೋಧಗಳನ್ನ ಕೊಟ್ಟಿದ್ದಾರೆ. ಸೊ ಬರ್ಕೋಬೇಕು ಯಾವ್ಯಾವ? ಸೊ ನೋಡ್ರಿ, R1 ಎಷ್ಟಿದೆ? 2 ಓಮ್. R2 ಎಷ್ಟಿದೆ? 4 ಓಮ್. R3 ಎಷ್ಟಿದೆ ಹೇಳ್ರಿ? 4 ಓಮ್. ಇನ್ನೊಂದಿದೆ
R4 ಎಷ್ಟಿದೆ ಹೇಳ್ರಿ 5 ಓಮ್. ಬಟ್ ಗೊತ್ತಿರಬೇಕು ಇವು ಮೂರು ಸಮಾಂತರ ರೂಪದಲ್ಲಿದಾವೆ, R1 R2 R3. ಬಟ್ ಇವು ಮೂರು ಕೂಡಿ ಒಂದು ಬಂದಿದ, ಮೂರು ಕೂಡಿ ಒಂದು ಬಂದದ ಅಂದ್ಕೊಳ್ಳೆ ಈ ರೀತಿ ಹಿಂಗ್ ಜಾಯಿಂಟ್ ಆಗಿದೆ. ಇದು ಸರಣಿ ರೂಪ ಹಿಂಗ್ ಬಂದದ ನೋಡ್ರಿ, ಹಿಂಗ್ ಬಂದದ. ಸೊ ಸ್ಟೇಟ್ ಅದ. ಸೊ ದಟ್ ಈಸ್ ಏನ್ ಹೇಳ್ರಿ ಸರಣಿ ರೂಪ ಅಂತ ನಾವು ಕರಿತಾ ಇದ್ದೇವೆ. ಇದೊಂದು ಏನಿದೆ ಹೇಳ್ರಿ ಸರಣಿ ರೂಪದಲ್ಲಿದೆ, ಇದೊಂದು ಜಾಯಿಂಟ್ ಏನಿದೆ ಅಂದ್ರೆ ಸೆಪರೇಟ್ ಇದೆ, ಇದು ಸಮಾಂತರವಾಗಿದ್ದಾವೆ. ಸೊ ವೋಲ್ಟೇಜ್ ಕೊಟ್ಟಿದ್ದಾರೆ, ಫಿ ಇಸ್ ಈಕ್ವಲ್ ಟು 6 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ನಾವೇನ್ ಮಾಡೋಣ ಅಂದ್ರೆ ಇದು ಸಮಾನಾಂತರ ಇರೋದ್ರಿಂದ ಇದ್ರಕ್ಕೆಲ್ಲ ಒಟ್ಟು ರೋಧ ಕಂಡುಹಿಡಿಯೋಣ ರೀ. ಸೊ ಒಟ್ಟು ರೋಧ ಅನ್ನಕ್ಕಿಂತ ಮುಂಚೆ 1/Rp ಇಸ್ ಈಕ್ವಲ್ ಟು 1/R1 1/R2 1 ಏನ್ ಹೇಳ್ರಿ R3 ರೈಟ್. ಸೊ 1/Rp ಇಸ್ ಈಕ್ವಲ್ ಟು 1/R1 ಅಂದ್ರೆ 2, R2 ಅಂದ್ರೆ 4 ಇದೆ, R3 ಅಂದ್ರೆ 4 ಇದೆ. ಸೊ 1/Rp ಇಸ್ ಈಕ್ವಲ್ ಟು 2 4 4. 2 4 4 ಲಸ ತಕ್ಕೋಬೇಕಾಗುತ್ತೆ. 2 4 4 ಲಸ ಎಷ್ಟು ಬರ್ತದೆ ಹೇಳ್ರಿ? ಸೊ ದಟ್ ಈಸ್ 4 ಬರ್ತಾ ಇದೆ. ಲಸ ಎಷ್ಟು ಬರ್ತೈತೆ? 4. ಅಂದ್ರೆ 2 ಮ್ಯಾಗ 4 ಎಷ್ಟಲೇ ಇದೆ ರೀ? 2ಲೇ ಇದೆ. 4 ಮ್ಯಾಗ 1ಲೇ, ಈ 4 ಮ್ಯಾಗ ಇದು ಲಸ ಎಷ್ಟಲೇ ಇದೆ ರೀ? 1ಲೇ ಇದೆ. ಗುಣಾಕಾರ ಮಾಡ್ರಿ. 1 into 2 2, 1 into 1 1, 1 into 1 1. ಸೊ ಕೂಡ್ಸ್ರಿ. 1/Rp is equal to 2 plus 1 that is 4. 4/4. ಸೊ ಉಲ್ಟಾ ಬರೆದ್ರು ಸಹಿತ ಸೇಮ್ ಅಲ್ರಿ. 4 1 4 1 4 1. ಕ್ಲಿಯರ್? ಸೊ ಒಂದ್ಲೇ ಹೋಯ್ತು. ಹಾಗಾದ್ರೆ 1/Rp is equal to 1. ಸೊ ದಟ್ ಈಸ್ Rp is equal to ಎಷ್ಟು ಬರ್ತಲ್ರಿ? 1 ಬತ್ತು. ಎತ್ತರದ ಉತ್ತರ ಬತ್ರಿ? ಇತರದ 1 ಬತ್ತು. ಹಾಗಾದ್ರೆ ನಮಗೆ ಟೋಟಲ್ ಒಟ್ಟು ರೋಧ ಬೇಕಾಗಿದೆ. ಒಟ್ಟು ರೋಧ ಬೇಕಾಗಿದೆ, ಹೌದಾ? ಸೊ ಒಟ್ಟು ರೋಧ ಅಂದ್ರೆ ಈಗ ಎಷ್ಟು ಬತ್ರಿ? ಇದು ಎಷ್ಟು ಬತ್ತು? ಇದು 1 ಬಂತು, ಪ್ಲಸ್ ಇದು ಎಷ್ಟಿದೆ ರೀ? 5 ಇದೆ. 2 ಕೂಡಿಸಿದ್ರೆ ಎಷ್ಟಾಯ್ತು? 6 ಓಮ್. ಒಟ್ಟು ರೋಧ ಎಷ್ಟು ಬತ್ತ ಹೇಳ್ರಿ? 6 ಓಮ್. ನೋಡಿ ಟೋಟಲ್ ರೋಧ ಎಷ್ಟು ಬತ್ತ ಹೇಳ್ರಿ? 6 ಓಮ್. ಹೆಂಗ್ ಬತ್ ಗೊತ್ತಾಯ್ತಲ್ರಿ? ಇವು ಮೂರು ಸಮಾಂತರ ಅದಾವೆ. ಇದ್ರದ್ದು ಉತ್ತರ 1 ಬಂದಿದೆ. ಇನ್ನು ಇದ್ರ ಜೊತೆ ಇದು ಮತ್ತು ಇದೇನಾಗಿದೆ? ಸರಣಿ ರೂಪದಾಗಿದೆ. ಇದು ಒಂದು ಸಟ್ಟ, ಆಮೇಲೆ ಇದು ಒಂದು ಸಟ್ಟ, ಇವು ಸರಣಿ ರೂಪದ ಜಾಯಿಂಟ್ ಆಗದೈತಿ ಅಂತ ಕರೀತಾರೆ. ಅಂದ್ರೆ ಈ ಒಂದು ರೋಧ ಇದಕ್ಕೆ ಸರಣಿ ರೂಪದಲ್ಲಿ ಇರುವುದರಿಂದ ಎರಡು ಕೂಡಿಸ್ತಾ ಇದಾವೆ, 6 ಓಮ್ ಆಗ್ತಾ ಇದೆ. ಹಾಗಾದ್ರೆ ಮತ್ತೆ ವಿದ್ಯುತ್ ಪ್ರವಾಹವನ್ನ ಕಂಡುಹಿಡಿಯಿರಿ ಅಂತಂದಾರೆ. ಸೊ ವಿದ್ಯುತ್ ಪ್ರವಾಹ ನೀವು ಕಂಡುಹಿಡಿಯಬಹುದು. ಸೂತ್ರ ಏನಿದೆ ಹೇಳ್ರಿ? ಫಿ ಇಸ್ ಈಕ್ವಲ್ ಟು I ಇಂಟು ಆರ್ ಇದೆ ಓಮ್ನ ನಿಯಮದ ಪ್ರಕಾರ. ಕರೆಕ್ಟಾ? ಓಕೆ. ಫಿ ಅಂದ್ರೆ ಎಷ್ಟಿದೆ ರೀ? 6. I ಗೊತ್ತಿಲ್ಲ, ಬಟ್ ರೋಧ ಕೊಟ್ಟಿದ್ದಾರೆ. ಎಷ್ಟು ಬಂದಿದ್ದು ರೋಧ? 6 ಬಂದದ. P is equal to I into R, right? ಸೊ ನೋಡ್ರಿ 6 ವೋಲ್ಟ್ ಕೊಟ್ಟಿದ್ದಾರೆ, 6 ವೋಲ್ಟ್. I is equal to ಗೊತ್ತಿಲ್ಲ. R ಅಂದ್ರೆ ಎಷ್ಟು ಬಂದದ ನಮ್ದ? ದಟ್ ಈಸ್ 6 ಓಮ್ ಬಂದ. ಆ R ಈ ಕಡೆ ಬಂದ್ರೆ ಏನಾಗ್ತದೆ? ಡಿವೈಡ್ ಆಗ್ತದೆ. ಸೊ ದಟ್ ಈಸ್ ಈಕ್ವಲ್ ಟು I. R ಒಂದು R ಒಂದು. ಸೊ ಎಷ್ಟು ಬತ್ರಿ? ನೋಡಿ ಕಂಪಲ್ಸರಿ ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಅಂಪಿಯರ್. ಅಂಪಿಯರ್ದಾಗ ಬರಿಬೇಕು. ಒಂದ್ ವೇಳೆ ಬರೆಯದೇ ಇದ್ರೆ, ಬರಲೇ ಇದ್ರೆ ಮಾರ್ಕ್ಸ್ ಅರ್ಧ ಕಟ್ ಆಗ್ತಾ ಇದೆ, ನೆನ್ಪಿಟ್ಕೋರಿ. ಇಲ್ಲಿ ಓಮ್ ಬರೆಯದೇ ಇದ್ರೆ ಅರ್ಧ ಮಾರ್ಕ್ಸ್ ಹೋಗ್ತಾ ಇದೆ. ಯಾಕಂದ್ರೆ ಅವುಗಳ ಮೂಲಭೂತ SI ಮಾನಗಳನ್ನ ಕಂಪಲ್ಸರಿ ಮಸ್ಟ್ ಅಂಡ್ ಶುಡ್ ನಾವ್ ಏನ್ ಮಾಡ್ಬೇಕಾಗ್ತದ? ಎಂಟರ್ ಮಾಡ್ಬೇಕಾಗ್ತೈತಿ, ನೆನ್ಪಿಟ್ಕೋರಿ. ಇಲ್ಲಾಂದ್ರೆ ಅದೇನಾಗ್ತದ? ರಾಂಗ್ ಆಗ್ತದ. ರಾಂಗ್ ಆಗಂಗಿಲ್ಲ, ಬಟ್ ಮಾರ್ಕ್ಸ್ ಕಟ್ ಆಗುವಂತ ಸಾಧ್ಯತೆಗಳು ಇರ್ತಾ ಇದೆ, ರೈಟ್? ಸೊ ಹಾಗಾಗಿ ಅಂಪಿಯರ್ ಎಷ್ಟು ಬತ್ ಹೇಳ್ರಿ? 1 ಅಂಪಿಯರ್. ವಿದ್ಯುತ್ ಪ್ರವಾಹ ಎಷ್ಟು ಬತ್ ಮಂಡಲದಲ್ಲಿ? 1 ಅಂಪಿಯರ್. ಏನಾಗ್ತದಪ್ಪ ಅಂದ್ರೆ ಪ್ರಶ್ನೆಯಲ್ಲಿ ಉತ್ತರ ಸಿಗ್ತಾ ಇದೆ ನಮ್ಗೆ, ರೈಟ್? ಸೊ ಇಷ್ಟೇನಪ್ಪಾ ಅಂದ್ರೆ ಇವತ್ತಿಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವೊಂದು ಪ್ರಶ್ನೆಗಳನ್ನ ನಾನು ಚರ್ಚೆ ಮಾಡಿದ್ದೇನೆ. ಮುಂದಿನ ಭಾಗದಲ್ಲಿ ಮತ್ತೆ ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟಂತ ಬರಬಹುದಾದಂತ ಸಂಭವನೀಯ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡೋಣ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ನಿಮ್ಮ ಎಲ್ಲಾ ಸ್ಟೂಡೆಂಟ್ಸ್ಗಳಿಗೆ, ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಓದ್ತಾ ಇರಿ. ಓದೋದನ್ನ ನಿಲ್ಲಿಸ್ಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ಓದು ನಿಮ್ಮನ್ನ ಎತ್ತರಕ್ಕೆ ಬೆಳೆಸ್ತೈತಿ ಅಂತ ಹೇಳ್ತಾ, ಸೊ ನಿಮ್ಮ ಕನಸುಗಳನ್ನ ನನಸು ಮಾಡ್ಲಿಕ್ಕೆ ಜ್ಞಾನ ಒಂದೇ ಏನ್ ಹೇಳ್ರಿ? ಒಂದು ದೊಡ್ಡ ಸಂಪತ್ತು ಅಂತ ಹೇಳ್ತಾ, ಆ ಸಂಪತ್ತನ್ನು ಯಾವತ್ತೂ ಕೈ ಬಿಡ್ಲಿಕ್ಕೆ ಹೋಗಬೇಡಿ. ಹಾಗಾಗಿ ಓದ್ತಾ ಇರಿ ಅಂತ ಹೇಳ್ತಾ ಮತ್ತೆ ಮುಂದಿನ ಭಾಗದಲ್ಲಿ ಸಿಗೋಣ. ಸ್ಟಡಿ ಮಾಡ್ತಾ ಇರಿ. ಥ್ಯಾಂಕ್ ಯು. ಒನ್ ಅಂಡ್ ಆಲ್.